ಯಾವಾಗ ರಾಜಕಾರಣ ನೇರವಾಗಿ ಒಂದು ಜಾತಿಯನ್ನು ವಿಘಟನೆ ಮಾಡ್ತೋ, ಆ ಜಾತಿಗಳು ವಿಘಟನೆ ಆದಾಗಲ ಅದೆಲ್ಲದೂ ಕೂಡ ಇಡೀ ಒಂದು ಊರಿನ ಕಲ್ಚರ್ ಮೇಲೆ, ಊರಿನ ಆಚರಣೆಗಳ ಮೇಲೆ, ಊರಿನ ಜಾತ್ರೆಗಳ ಮೇಲೆ ಪರಿಣಾಮ ಬೀರಕ್ಕೆ ಶುರುವಾಯಿತು. ಸಾವಿನಲ್ಲಿ ಅವಾಗ ಎಲ್ಲರೂ ಸೇರ್ತಾ ಇದ್ರು, ಎಲ್ಲರೂ ಸೇರ್ತಾರೆ. ಈ ಊರಿಗೆ ವೈರತ್ವವನ್ನು ಮರೆತು, ದ್ವೇಷವನ್ನು ಮರೆತು ಒಂದು ಸಾವಿಗೆ ಎಲ್ಲರೂ ಸೇರ್ತಾ ಇದ್ರಲ್ಲ, ಇವತ್ತು ಹಾಗಾಗ್ತಾ ಇಲ್ಲ. ದೈವತ್ವಕ್ಕೆ ಏರಿಸಿದ್ದೆ ಭಾಳ ಅಪಾಯಕಾರಿಯಾಗಿದೆ. ಪ್ರಿಯ ವೀಕ್ಷಕರೇ, ಪೀಪಲ್ ಟಿವಿಯ ಮತ್ತೊಂದು ಪಾಡ್ಕಾಸ್ಟ್ಗೆ ತಮಗೆಲ್ಲ ಸ್ವಾಗತ. ಇವತ್ತು ನಮ್ಮೆಲ್ಲ ವೀಕ್ಷಕರನ್ನ ಒಂಚೂರು ಉತ್ತರ ಕರ್ನಾಟಕದ ಹಳ್ಳಿಗಳಿಗೆ ಕರ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಒಂದು ಆಸೆ. ಯಾಕೆಂದರೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ TS ಗುರ್ವರ್. ಅವರು ಕಳೆದ 7-8 ವರ್ಷಗಳ ಹಿಂದೆ ವಿಜಯ ಕರ್ನಾಟಕದಲ್ಲಿ ಕೆಲಸ ಮಾಡಿದ್ದಾರೆ. ಅದಾದಮೇಲೆ ಅಕ್ಷರ ಸಂಗಾತ ಅಂತ ಒಂದು ಸಾಹಿತ್ಯಿಕ ಪತ್ರಿಕೆಯನ್ನು ಕಳೆದ 10 ವರ್ಷಗಳಿಂದ ಸ್ವಂತ ಪ್ರಕಾಶನದಿಂದ ತರ್ತಾ ಇದ್ದಾರೆ. ಅದಲ್ಲದೆ ಅವರ ಪ್ರಮುಖ ಕೃತಿಗಳು ಆಡು ಕಾಯಿ ಹುಡುಗನ ದಿನಚರಿ, ಮಲ್ಲಿಗೆ ಹೂವಿನ ಸಖ ಮತ್ತು ಕುದುರೆ ಮಾಸ್ತರ್ ಮತ್ತಿತರ ಕಥೆಗಳು. ಈ ಆಡು ಕಾಯು ದಿನಚರಿ ಕೃತಿಯ ಕೆಲವು ಅಧ್ಯಾಯಗಳು ನನ್ನನ್ನು ಸೇರಿದಂತೆ ಭಾಳಷ್ಟು ಕನ್ನಡದ ಓದುಗರನ್ನ ಕಾಡಿರುವಂಥ ಅಧ್ಯಾಯಗಳು. ಅಂದರೆ ಅದರಲ್ಲಿ ಅವರು ಒಂದು 3-4 ಅಧ್ಯಾಯಗಳಲ್ಲಿ ಒಟ್ಟು ಉತ್ತರ ಕರ್ನಾಟಕದಲ್ಲಿರುವ ಒಂದು ಭಾವೈಕ್ಯತೆಯ ಪರಿಸರ, ಸೌಹಾರ್ದತೆಯ ಪರಂಪರೆ ಮತ್ತು ಹೇಗೆ ಅಲ್ಲಿ ಯಾವುದೇ ಜಾತಿ ಭೇದ ಇಲ್ಲದೆ, ಧರ್ಮ ಭೇದ ಇಲ್ಲದೆ ಎಲ್ಲರೂ ಒಟ್ಟಾಗಿ ಚಿಗದೊಳಪ್ಪ ಮಕ್ಕಳ ಥರ ಬದುಕ್ತಾರೆ ಅನ್ನೋದನ್ನು ಅವರು ತಲಸ್ಪರ್ಶಿಯಾಗಿ, ಅಂದರೆ ಯಾವುದೇ ಉದ್ವೇಗ ಇಲ್ಲದೆ ಅಲ್ಲೇನಿದೆಯಲ್ಲ ಅದನ್ನ ಒಂದು ತಮ್ಮದೇ ಆದ ಉತ್ತರ ಕರ್ನಾಟಕದ ನುಡಿಗಟ್ಟಿನಲ್ಲಿ ಭಾಳ ಮನಮುಟ್ಟುವಂತೆ ಕಟ್ಟಿಕೊಟ್ಟಿದ್ದಾರೆ. ಆ ಕೃತಿಯ ಬಾಲ್ಯದ ನೆನಪುಗಳನ್ನು ನೆನಪಿಸ್ಕೊಳ್ತಾ ಇವತ್ತು ಹೇಗಿದೆ ಉತ್ತರ ಕರ್ನಾಟಕ, ಈ ಎಲ್ಲ ವಿಚಾರಗಳ ಕುರಿತು ಇವತ್ತಿನ ಈ ಪಾಡ್ಕಾಸ್ಟಲ್ಲಿ ಮಾತಾಡ್ತಾ ಹೋಗೋಣ. ನಮಸ್ಕಾರ ಗೆಳೆಯ. ನಮಸ್ತೆ. ಆಡೋ ಕಾಯು ದಿನಚರಿ ಹುಡುಗನ ಕೆಲವು ಅಧ್ಯಾಯಗಳು ನನಗೆ ಭಾಳಷ್ಟು ಕಾಡಿರುವಂಥವು. ಅದರಲ್ಲೂ ನೀವು ಅಲೈ ಹಬ್ಬ, ಹಿಂದೂ ಮುಸ್ಲಿಮರು ಒಟ್ಟಾಗಿ ಬದುಕುತ್ತಿರುವಂಥದ್ದು, ಅದನ್ನು ನಿಮ್ಮ ಆ ಬಾಲ್ಯದ ಕಾಲದ ನೆನಪುಗಳನ್ನು ನೆನಪಿಸ್ಕೊಳ್ಳೋದಾದರೆ ಹೇಗಿತ್ತು ಅವಾಗ ಹಳ್ಳಿ ಅಂತ? ನೀವು ಈಗಾಗಲೇ ಹೇಳಿದ ಹಾಗೆ ಒಂದು ದಶಕ ಅಥವಾ ದಶಕದ ಹಿಂದುಗಡೆ ನೀವು ಹೋದರೆ ಉತ್ತರ ಕರ್ನಾಟಕ ಅಂತ ಅಷ್ಟೇ ಅಲ್ಲ, ಒಟ್ಟು ನಮ್ಮ ಕರ್ನಾಟಕ ಒಂದು ಸೌಹಾರ್ದತೆಯ ಪರಂಪರೆಗೆ ಅದು ಹೆಸರುವಾಸಿಯಾಗಿರುವಂಥ ನಮ್ಮದು ನಾಡು. ನೀವು ನೋಡಿರಿ, ಬೇರೆ ಬೇರೆ ಭಾಗದಲ್ಲಿ ಉದಾಹರಣೆಗೆ ಈಗ ಶರಣರು ಬಂದರು, ಸೂಫಿಗಳು ಬಂದರು, ಆಮೇಲೆ ದಾಸ್ ಪರಂಪರೆ ಬಂತು, ಶರೀಫರು ಬಂದರು. ಹೀಗೆ ಒಟ್ಟು ನಮ್ಮ ಕರ್ನಾಟಕ ಈ ಒಂದು ಸೌಹಾರ್ದ ಪರಂಪರೆ ಅನ್ನುವಂಥದ್ದು ನಮ್ಮ ಕನ್ನಡ ನಾಡಿನ ಒಂದು ಏನು ಅದು ಧಾತುವಾಗಿನೇ ಒಂದು ರೀತಿ ನಮ್ಮ ನೆಲದೊಳಗಡೆ ಇದೆ ಅದು. ಬಟ್ ನೀವು ಪರ್ಟಿಕ್ಯುಲರಾಗಿ ಕೇಳಿದಾಗೆ ಆಡು ಕಾಯುವ ಹುಡುಗನ ದಿನಚರಿ ನನ್ನ ಬಾಲ್ಯಕಾಲದ ಆಯ್ದ ಕೆಲವು ಅನುಭವಗಳನ್ನು ಅದರಲ್ಲಿ ನಾನು ಕಟ್ಟಿಕೊಟ್ಟಿದ್ದೀನಿ. ಸುಮಾರು ಒಂದು 15-20 ವರ್ಷದ ಹಿಂದುಗಡೆ ನಾನು ಅಂದರೆ ಒಂದು 2 ದಶಕದ ಹಿಂದಿನ ನೆನಪುಗಳವು ಅದರಲ್ಲಿ ಇದ್ದಾವೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಅಲ್ಲಿ ಆ ಅನುಭವ ಕಥನದಲ್ಲಿ ನನ್ನ ವೈಯಕ್ತಿಕ ಅನುಭವಗಳ ಜೊತೆಗೆ ನಮ್ಮ ಊರಿನ ಅಲ್ಲಿನ ಆಚರಣೆಗಳಿರ್ಬೋದು, ಜಾತ್ರೆಗಳಿರ್ಬೋದು, ಹಬ್ಬಗಳಿರ್ಬೋದು, ಅಂದರೆ ಅಲ್ಲಿನ ಒಂದು ಆ ನೆಲದ ಕಲ್ಚರ್ ಸಹಜವಾಗಿ ಆ ಪುಸ್ತಕದಲ್ಲಿ ಬರುತ್ತೆ. ಉದಾಹರಣೆಗೆ ಅಲೈ ಹಬ್ಬದ ರಸಮಯ ನೆನಪುಗಳಂತ ಒಂದು ಅಧ್ಯಾಯ ಇದೆ. ಅದರಲ್ಲಿ ಅಲೈ ಹಬ್ಬ ಅಂದರೆ ನಮ್ಮ ಕಡೆ ಅದು ಮೊಹರಂ ಅಂತೀವಲ್ಲ, ನಮ್ಮ ಕಡೆ ಅಲೈ ಹಬ್ಬ ಅಂತಂತೀವಿ. ಆ ಅಲೈ ಹಬ್ಬ ಅಥವಾ ಮೊಹರಂ ಅನ್ನುವಂಥದ್ದು ಊರ ಜನರ ಒಂದು ಹಬ್ಬ ಆಗಿ ಅದು ಆಚರಣೆಗೊಳ್ತಾ ಇತ್ತು. ಅದರಲ್ಲಿ ಒಂದು ಊರಲ್ಲಿರುವಂಥ ಸಕಲೆಂಟು ಜಾತಿಗಳ ಜನ ಎಲ್ಲ ಸೇರಿಕೊಂಡು ಒಂದು ಮೊಹರಮ್ಮನ್ನು ಭಾಳ ಅದ್ಧೂರಿಯಾಗಿ ಆಚರಣೆ ಮಾಡುವಂಥದ್ದಿತ್ತು. ಹಾಗಾಗಿ ಸಹಜವಾಗಿ ಆ ಅಲೈ ಹಬ್ಬದ ಜೊತೆಗೆ ನಮ್ಮ ಬಾಲ್ಯದ ನೆನಪುಗಳು, ನಂಟು ಇವತ್ತಿಗೂ ಕೂಡ ಅದು ಭಾಳ ಹಸಿಯಾಗಿ ಇದೆ ಅದು. ಆದರೆ ಅಲೈ ಹಬ್ಬದಲ್ಲಿ ನೀವು ಆ ದೇವ್ರು ಇಳಿಸೋದು, ಅದ್ರ ಜೊತೆಗೆ ಜನ ಎಲ್ಲ ಸಕ್ಕರೆ ಹೊಯ್ಸೋದು, ಅಲೈ ದೇವರುಗಳಿಗೆ ನಡ್ಕೊಳ್ಳೋದು, ಆಮೇಲೆ ಏನು ಹೂವಿನ ಚಡಿಗಳನ್ನು ಮಾಡಿ ಹೆಜ್ಜೆ ಕುಣಿತ ಹಾಕೋದು, ಇದು ಎಲ್ಲವೂ ಸೇರಿ ಒಂದು ಭಾವೈಕ್ಯತೆಯನ್ನು ಸಹಜವಾಗಿ ತರ್ತಾ ಇತ್ತು ಅದು. ಹಾಗಾಗಿ ಅಲೈ ಹಬ್ಬದ ಆ ನೆನಪುಗಳು ನಮ್ಮ ಉತ್ತರ ಕರ್ನಾಟಕದ ಬಹುತೇಕ ಕಡೆ ಅದು ಸೌಹಾರ್ದತೆಯ ಸಂಕೇತವಾಗಿ ಅದು ನಮ್ಮಲ್ಲಿ ಕಾಣಿಸ್ತಾ ಇದೆ ಅದು. ಹಾಗಾಗಿ ನಮ್ಮ ಅಂದರೆ ಸೌಹಾರ್ದತೆ ಅನ್ನೋದು ಹೊರಗಿಂದ ಎಲ್ಲೋ ಬಂದಿರುವಂಥದ್ದಲ್ಲ, ನಮ್ಮ ನೆಲದ ಒಳಗಿಂದ ಬಂದಿರುವಂಥದ್ದು ಅದು. ಹಾಗಾಗಿ ನಾವು ಅದನ್ನು ಯಾವತ್ತೂ ಮೆಲುಕು ಹಾಕ್ತಾ ಇರ್ತೀವಿ ಅಂತೇಳಿ. ಅಲ್ಲ ಈಗ ನಾನು ಕೂಡ ಉತ್ತರ ಕರ್ನಾಟಕದ ಒಂದು ಹಳ್ಳಿಯವನೇ, ಬಾಗಲಕೋಟೆ ಒಂದು ಹಳ್ಳಿಯವನು, ನೀವು ಕೂಡ ಹಳ್ಳಿಯವರು.
ಅಂದರೆ ನಮ್ಮೆಲ್ಲರ ಬಾಲ್ಯಕಾಲಕ್ಕೆ ಹೋದಾಗ ಈಗ ಮುಸ್ಲಿಂ ಹುಡುಗರು ಮುಸ್ಲಿಂ ಜನ ಅಂತ ನಮ್ಗೆ ಗೊತ್ತೇ ಇರಲ್ಲ, ಅವರು ಗೊತ್ತೇ ಆಗಿರಲ್ಲ. ಅಥವಾ ನಿಮಗೆ ಯಾವಾಗ ನಿಮ್ಮ ಪ್ರಜ್ಞೆಗೆ ಇವರು ಮುಸ್ಲಿಂ ಅನ್ನುವಂಥದ್ದು ಮತ್ತು ಅವ್ರು ಯಾವಾಗ ಆ ಪ್ರಜ್ಞೆ ಬಂತು, ಅಂದರೆ ಅದೊಂದು ಬೇರೆ ಸಪ್ರೇಟ್ ಧರ್ಮ ಅನ್ನುವಂಥದ್ದು ಪ್ರಜ್ಞೆ ಬಂತು, ಅಲ್ಲಿವರೆಗೆ ಏನಾದರೂ ನಿಮ್ಮ ಭಾವನೆಯಲ್ಲಿ ವ್ಯತ್ಯಾಸ ಆಯ್ತಾ ಅಂತ? ಇಲ್ಲ, ನೀವು ಹೇಳಿದಾಗೆ ನಮ್ಮ ಬಾಲ್ಯಕಾಲದಲ್ಲಿ ಬರೀ ಮುಸ್ಲಿಂ ಅಂತ ಅಷ್ಟೇ ಅಲ್ಲ, ಉಳಿದ ಕಮ್ಯುನಿಟಿಗಳು ಕೂಡ ಗೊತ್ತಿರಲಿಲ್ಲ. ನಮ್ಮ ಸ್ನೇಹಿತರು ಎಷ್ಟೊಂದು ಜನ ಬೇರೆ ಬೇರೆ ಕಮ್ಯುನಿಟಿಯ ಗೆಳೆಯರು. ಈಗ ಅನಿಸ್ತಾ ಇದೆ ಅದು ಯಾರ್ಯಾರು ಕಮ್ಯುನಿಟಿಗಳಂತ ಈಗ ಗೊತ್ತಾಗಿದೆ. ಅಂದರೆ ಒಂದು ವಿಘಟನೆ ಅನ್ನೋದು ಯಾವಾಗ ಬಂತಲ್ಲ, ಆ ಹೊತ್ತಿಗೆ ಅವರ ಯಾರ್ಯಾರ ಧರ್ಮಗಳು ಏನಂತ ಗೊತ್ತಾಗಿ ನನ್ನ ಧರ್ಮ ಏನು, ನನ್ನ ಹಿನ್ನೆಲೆ ಏನು ಗೊತ್ತಿರಲಿಲ್ಲ. ಒಂದು ಬಡವರು ಮತ್ತು ಶ್ರೀಮಂತರು ಅಷ್ಟೇ ಕಾಣಿಸ್ತಾ ಇತ್ತು. ದುಡಿಯೋ ಒಂದು ವರ್ಗ ಕಾಣಿಸ್ತಾ ಇತ್ತು, ಮತ್ತೊಂದು ದುಡಿಸಿಕೊಳ್ಳುವಂಥ ಒಂದು ವರ್ಗ ಕಾಣಿಸ್ತಾ ಇತ್ತು. ಬಟ್ ಆದರೆ ಅದು ನಂತರ ಏನಾಯಿತು, ಈ ರಾಜಕಾರಣದ ಭಾಗವಾಗಿ ಇಡೀ ಒಂದು ಹಳ್ಳಿ ಅನ್ನುವಂಥದ್ದು ವಿಘಟನೆ ಆಗ್ತಾ ಬಂತದು. ಕ್ಯಾಸ್ಟಿಸಮ್ ಸ್ಟಾರ್ಟ್ ಆದವು. ಆಮೇಲೆ ಮೊಹರಮ್ಮನ್ನು ಇವರು ಅಷ್ಟೇ ಆಚರಣೆ ಮಾಡಬೇಕು, ಅಥವಾ ಊರಲ್ಲಿರುವಂಥ ಒಂದು ದೇವಿ ಜಾತ್ರೆಯನ್ನು ಒಂದು ಸಮುದಾಯದವರು ಆಚರಣೆ ಮಾಡಬೇಕು, ಅಥವಾ ಬೀರ್ಲಿಂಗನ ಜಾತ್ರೆ ಬಂದರೆ ಇವರು ಅಷ್ಟೇ ಮಾಡಬೇಕು. ಅಂದರೆ ಒಂದು ವಿಘಟನೆ ಅನ್ನುವಂಥದ್ದು ರಾಜಕಾರಣದ ಭಾಗವಾಗಿ ಬಂದಿರುವಂಥದ್ದು ಅದು. ಹಾಗಾಗಿ ಆರಂಭ ಕಾಲದಲ್ಲಿ ನಾವು ಒಂದು ಸ್ನೇಹವನ್ನು ಮಾಡೋದಕ್ಕೆ ಒಂದು ಜಾತಿಯನ್ನು ನಾವು ಕಾರಣ ಆಗಿರಲಿಲ್ಲ. ನಮ್ಮ ಬಾಂಧವ್ಯಗಳು ಕಾರಣ ಆಗ್ತಾಯಿತ್ತು. ನಮ್ಮ ಮನೆ ಬಾಜುಕಿದ್ದ ಕಾರಣಕ್ಕನೋ, ಅಥವಾ ನಮ್ಮ ಹೊಲ ಹತ್ತಿರ ಇದೆ ಅನ್ನೋ ಕಾರಣಕ್ಕನೋ, ಹೀಗೆ ಒಂದು ಏಕತೆಗೆ ಯಾವುದೇ ಗಡಿ ಅಥವಾ ಧರ್ಮ ಇರಲಿಲ್ಲ ಅದು. ಈಗ ಉದಾಹರಣೆಗೆ ನಾನು ಹೇಳೋದಾದರೆ, ನಾನು ಲಿಟ್ರರಿಯಾಗಿ ಬೆಳೆಯೋದಕ್ಕೆ ಡಾಕ್ಟರ್ ಐ ಜೆ ಮ್ಯಾಗೇರಿ ಅಂತ ಜೈಲರ್ ಇದ್ದಾರೆ. ಅವರು ಕ್ಯಾಸ್ಟ್ ಯಾವುದಂತ ನನಗೆ ಗೊತ್ತಿಲ್ಲ ಅವಾಗ, ಅಂದರೆ ಬಟ್ ಅವರು ಮುಸ್ಲಿಂ ಸಮುದಾಯದಿಂದ ಬಂದಂಥವ್ರು. ನನ್ನ ಜಾತಿ ಬೇರೆ, ಅದು ಯಾವುದೂ ಕೂಡ ಅಡೆತಡೆ ಆಗಿರಲಿಲ್ಲ. ಅಂದರೆ ಒಂದು ಬಾಂಧವ್ಯ ಅನ್ನುವಂಥದ್ದು ಜಾತಿಯನ್ನು ನೋಡಿ ಅಥವಾ ನನ್ನ ಶ್ರೀಮಂತಿಕೆಯನ್ನು ನೋಡಿ ಇರಲಿಲ್ಲ ಅದು. ಅಂದರೆ ಒಂದು ಹ್ಯೂಮನ್ ಬೀಯಿಂಗ್, ಮಾನವೀಯತೆ ಅಂತ ಏನಿದೆಯಲ್ಲ, ಆ ಮಾನವೀಯತೆ ಅನ್ನೋದೇ ಅದು ಒಂದು ಹಳ್ಳಿಗಳ ಅದು ಎಲ್ಲ ಕಡೆ ಸಿಗ್ತಾ ಇತ್ತು. ಅದು ಅಂತಃಕರಣ ಥರ ಕೆಲಸ, ಒಂದು ರೀತಿ ಅಂತಃಕರಣದ ತಾಯಿ ಅಂತಃಕರಣ ಏನಂತೀವಲ್ಲ, ಅದು ಎಲ್ಲ ಹಳ್ಳಿಗಳಲ್ಲಿ ಇತ್ತು. ಹಾಗಾಗಿನೇ ನಾವು ನೋಡ್ರಿ, ಸಣ್ಣ ಹುಡುಗರಿದ್ದಾಗ ನಮ್ಮ ಮನೆಯೊಳಗಡೆ ಈಗ ಎಲ್ಲ ಕೂಲಿ ಕಾರ್ಮಿಕರಾಗಿರೋದ್ರಿಂದ ಮಧ್ಯಾಹ್ನದಲ್ಲಿ ಹೋದರೆ ಇನ್ಯಾರ್ದೋ ಮನೆಯೊಳಗಡೆ ಬುತ್ತಿ ಇಟ್ಟು ಹೋಗ್ತಾಯಿದ್ರು. ನಾವು ಆ ಮನೆಯಲ್ಲಿ ಹೋಗಿ ಊಟ ಮಾಡ್ತಾಯಿದ್ವಿ. ಆಮೇಲೆ ಇನ್ಯಾರ್ದೋ ಅಪ್ಪ ಅಮ್ಮ ಕೂಲಿ ಕೆಲಸಕ್ಕೆ ಹೋದರೆ, ಹೊಲದ ಕೆಲಸಕ್ಕೆ ಹೋದರೆ ಬುತ್ತಿಯನ್ನು ಮಧ್ಯಾಹ್ನ ನಾವು ಶಾಲೆಗೆ ಹೋದರೆ ಮಧ್ಯಾಹ್ನ ಇನ್ಯಾರ್ದೋ ಓಣಿಯ ಒಬ್ಬರ ಮನೆಯೊಳಗಡೆ ಬುತ್ತಿ ಇಟ್ಟು ಹೋಗ್ತಾಯಿದ್ರು. ನಾವೆಲ್ಲ ಹುಡುಗರು ಸೇರಿಕೊಂಡು ಅಲ್ಲಿರುವಂಥ ರೊಟ್ಟಿಗಳನ್ನು, ರೊಟ್ಟಿ ಪಲ್ಯ ಇನ್ನೊಂದನ್ನು ನಮ್ದು ಅವ್ರು ತಿನ್ನೋದು, ನಾವು ಅವ್ರು ತಿನ್ನೋದು, ಹೀಗೆ ಹಂಚಿಕೊಂಡು ತಿನ್ನುವಂಥ ಒಂದು ಗುಣ ಇತ್ತು. ಅಂದರೆ ಒಂದೇ ತಟ್ಟೆಯಲ್ಲಿ ಎಲ್ಲ ಬುತ್ತಿಯನ್ನು ಒಂದೇ ತಟ್ಟೆಯಲ್ಲಿ ಹಾಕ್ಕೊಂಡು ತಿನ್ನುವಂಥ ಒಂದು ಇದು ಇತ್ತು, ಕಲ್ಚರ್ ಇತ್ತು ಆ್ಯಕ್ಚುಲಿ. ಬಟ್ ಅದು ಪಲ್ಲಟ ಆಗಿದೆ ಅಂತ ಅನಿಸ್ತಾ ಇದೆ ಈಗ ಅದು. ಈಗ ಇವತ್ತಿನ ವರ್ತಮಾನಕ್ಕೆ ನಂತರ ಬರೋಣ. ನನಗೆ ಈ ರಾಜೂರು ಗಜೇಂದ್ರಗಡ ಪಕ್ಕ, ಗದಗ ಜಿಲ್ಲೆಯ ಗಜೇಂದ್ರಗಡ ಪಕ್ಕದಲ್ಲಿರೋ ಒಂದು ಪ್ರಮುಖವಾದ ಹಳ್ಳಿ. ಅಲ್ಲಿ ಅಲ್ಲ ಹಬ್ಬ ಹೆಂಗೆ ಆಚರಿಸ್ತಾರೆ ಅಂತಂದರೆ, ನನಗೆ ಇತ್ತೀಚೆಗೆ ಎಲ್ಲ ಗೊತ್ತಿರೋ ಹಾಗೆ ಲಕ್ಷಗಟ್ಟಲೆ 50,000 ಗಟ್ಟಲೆ ಅವಾರ್ಡ್ಗಳು ನೀಡ್ತಾರೆ. ಯಾವುದಕ್ಕೆ? ಹೆಜ್ಜೆ ಕುಣಿತ ಮಾಡ್ಸೋಕ್ಕೆ, ರಿವಾಯತ್ ಪದ ಹಾಡ್ಸೋಕ್ಕೆ. ತುಂಬ ಅದ್ಭುತವಾಗಿ ಡ್ರೆಸ್ ಮಾಡಿಕೊಂಡು, ಹೂವಿನ ಕೋಲುಗಳು ಮಾಡ್ಕೊಂಡು ಬಂದು, ಹೆಜ್ಜೆ ಕಟ್ಕೊಂಡು ಬಂದು ಹೆಜ್ಜೆ ಆಡುವಂಥದ್ದು. ಸೊ ಅದು ಹೆಜ್ಜೆ ಅಂದರೆ ಅಲೈ ಹಬ್ಬ ಅಂತಂದರೆ ಅದು 2 ತಿಂಗಳು ಮುಂಚೆನೇ ಶುರುವಾಗುತ್ತೆ. ಹೌದು, ಅದರ ತಯಾರಿ 2 ತಿಂಗಳ ಮುಂಚೆನೇ ತಯಾರಾಗುತ್ತೆ. ಏನು ಹಿಂದೂಗಳು ಹಬ್ಬಕ್ಕೆ ತಮ್ಮ ಊರು ಜಾತ್ರೆ ಬಂದಾಗ ತಮ್ಮ ಮನೆಗಳಿಗೆ ಹೇಗೆ ಸುಣ್ಣ ಬಣ್ಣ ಬಳಿತಾರೋ, ಈ ಹಬ್ಬಕ್ಕೂ ಬಳಿತಾರೆ. ಕರೆಕ್ಟ್. ಹಾಗಾಗಿ ಆ 5 ದಿನದ ಪ್ರಕ್ರಿಯೆ ಇದೆಯಲ್ಲ, ಅದನ್ನೊಂಚೂರು ನೀವು ಕಟ್ಟಿಕೊಡೋದಾದರೆ, ಅಂದರೆ ಒಂದು 5 ದಿನ ಹಬ್ಬ ಅದು, ಅದಕ್ಕೆ ತಿಂಗಳಗಟ್ಟಲೆ ತಯಾರಿ ಇರುತ್ತೆ, ಅದನ್ನೆಲ್ಲ ಪ್ರಕ್ರಿಯೆ ಕಟ್ಟಿಕೊಡೋದು. ನಮ್ಮೂರಲ್ಲಿ ಅದೇ ರಹಮತ್ ತರ್ಕೆರೆ ಈ ಮೊಹರಂ ಹಬ್ಬಗಳ ಬಗೆಗೆ ಒಂದು ರಿಸರ್ಚ್ ಮಾಡಿ ಪುಸ್ತಕ ಮಾಡಿದ್ರು. ಕರ್ನಾಟಕದ ಮೊಹರಂ ಪರಂಪರೆ ಬಗ್ಗೆ ಮಾಡಿದ್ರು. ಅಲ್ಲಿ ನಮ್ಮೂರಿನಲ್ಲೂ ಕೂಡ ಅವರು ಫೀಲ್ಡ್ ವರ್ಕ್ ಮಾಡಿ ನಮ್ಮೂರಿನ ರಾಜೂರಿನ ಮೊಹರಂ ಬಗ್ಗೆ ಕೂಡ ಅದ್ರಲ್ಲಿ ಬರೆದಿದ್ದಾರೆ ಅವರು. ನೀವು ಆಗಲೇ ಹೇಳಿದಾಗ ಮೊಹರಮ್ಮು ನಮ್ಮ ಊರಿನಲ್ಲಿ ಈಗ ಇಲ್ಲ. ಅದು ಆ್ಯಕ್ಚುಲಿ ನಾನು ಹೇಳ್ತಾ ಇರೋದು ಒಂದು 10-15 ವರ್ಷದ ಹಿಂದ್ಗಡೆ ಹೋದರೆ ಮೊಹರಮ್ಮಿಗೆ ನೀವು ದುಡಿಯೋದಕ್ಕೆ ಯಾವುದೇ ಊರಿಗೆ ಹೋಗಿರಲಿ, ನೌಕರಿ ಮಾಡೋದಕ್ಕೆ ಯಾವುದೇ ಊರಿಗೆ ಹೋಗಿರಲಿ, ಎಲ್ಲರೂ ಕೂಡ ಮೊಹರಮ್ಮಿಗೆ ನಮ್ಮಲ್ಲಿ ಬರೋರು. ಅದ್ರ ಊರ ಹಬ್ಬ ಅಂತ, ಊರ ಹಬ್ಬನೇ ಲೆಕ್ಕ ಅದು. ಆಮೇಲೆ ಮುಸ್ಲಿಮರು ಎಷ್ಟು ಮನೆಗಳಿದ್ದಾವೆ? ಮುಸ್ಲಿಮರು ಇದ್ದಾವೆ, ಒಂದು ಅವ್ರದ್ದು ಕೂಡ ಇದ್ದಾವೆ. ನಮ್ಮಲ್ಲಿ ಎಲ್ಲ ಸಮುದಾಯದವರು ಒಂದು ಭಾರತ ಇದ್ದಂಗೆ, ಲಿಂಗಾಯತರಿದ್ದಾರೆ, ಕುರುಬರಿದ್ದಾರೆ, ದಲಿತರಿದ್ದಾರೆ. ಒಂದು ಭಾರತದ ಒಂದು ಸಣ್ಣ ಭಾರತ ಒಂದು ಬಹುತ್ವದ ಭಾರತದ ಒಂದು ಲಕ್ಷಣಗಳೆಲ್ಲ ಅಲ್ಲಿ ಕಾಣಿಸ್ತಾವೆ. ಒಂದು 10% ಇರ್ಬೋದಾ? 10% ಮುಸ್ಲಿಮ್ಸ್ ಎಲ್ಲ ಇದ್ದಾರೆ.
ಬಟ್ ಏನಾಗ್ತಾ ಇತ್ತು, ಮೊಹರಂ ಹಬ್ಬವನ್ನು ಹೆಚ್ಚು ಹಿಂದೂಗಳೇ ಅದ್ದೂರಿಯಾಗಿ ಆಚರಿಸ್ತಾ ಇದ್ರು ಮೊದಲಿಗೆಲ್ಲ. ನೀವು ಹೇಳಿದ್ರಲ್ಲ ಈಗ ಅಲೈ ಹಬ್ಬದಲ್ಲಿ ಹೆಜ್ಜೆ ಕುಣಿತ ಮತ್ತು ಹುಲಿ ಕುಣಿತ ನಮ್ಮಲ್ಲಿ ಹುಲಿ ಸೋಗ ಅಂತ ನಾವು ಬಳಸ್ತೀವಿ. ಕೆಲವರು ದಲಿತರು ಮತ್ತಿತರ ಈಗ ದೇವರುಗಳಿಗೆ ಬೇಡಿಕೊಂಡಂಥವ್ರು ಮೈಗೆಲ್ಲ ಹುಲಿಪಟ್ಟಿಯ ಬಣ್ಣವನ್ನು ಬೆಳ್ಕೊಂಡು ಭಾಳ ಅದ್ಭುತವಾಗಿ ಹುಲಿಸೋಗು ಆಡ್ತಾಯಿದ್ರು. ನನಗೆ ನೆನಪಿದೆ, ಹುಲಿಸೋಗು ಹಾಕೋದು, ಹುಲಿಸೋಗು ಎಲ್ಲ ಹಲಿಗೆ ಬಾರಿಸ್ತಾ ಹುಲಿಸೋಗಿನ ಮೆರವಣಿಗೆ ನೋಡೋದೇ ಒಂದು ಭಾಳ ಅದ್ಭುತವಾದಂಥ ಚಂದ ಅದು ಆದಿತ್ತು. ಆಮೇಲೆ ಹೆಜ್ಜೆನೂ ಕೂಡ ಹೆಜ್ಜೆದು ನಾವು ಸುಮ್ಮನೆ ಸಣ್ಣ ಹುಡುಗರಿದ್ದಾಗ ಹೆಂಗಂತಂದರೆ ಒಂದು ಗುಡ್ಡದಲ್ಲಿ ಒಂದು ಕಟ್ಟಿಗೆ ಸಿಗುತ್ತೆ. ಆ ಕಟ್ಟಿಗೆ ಹೆಂಗಂತಂದರೆ ನಾವು ಸುಟ್ಟು ಆಮೇಲೆ ಅದಕ್ಕೆ ಈ ಜಾಲಿ ತೊಗಟಿಯನ್ನು ಸುತ್ತಿ ಅದಕ್ಕೆಲ್ಲ ಒಂದು ಡಿಸೈನ್ ಮಾಡಿ ಹೆಜ್ಜೆ ಕುಣಿತವನ್ನು ಹಾಕಲಿಕ್ಕೆ ಒಂದು ಕೋಲನ್ನು ರೆಡಿ ಮಾಡ್ತಾಯಿದ್ವಿ. ಆ ಕೋಲು ಮತ್ತು ಆಮೇಲೆ ಹೂವಿನ ಚೆಂಡಿಂದು ಸುತ್ತಿಕೊಂಡು ಅದರದ್ದೊಂದು ಮಾಡ್ತಾಯಿದ್ವಿ. ಅಂದರೆ ಅವು ನಮ್ಮ ಬಾಲ್ಯಕಾಲದಲ್ಲಿ ಭಾಳ ಹಚ್ಚ ಹಸಿರಾಗಿ ನೆನಪಾಗಿ ಉಳ್ಕೊಂಡು ಹೋಗು. ಅಂದರೆ ಮೊಹರಂನ ದೇವರನ್ನು ಹಿಡಿಯುವಂಥವ್ರು ಕೂಡ ಬಹುತೇಕ ಹಿಂದೂಗಳೇ ನಮ್ಮಲ್ಲಿ ಆಗಿದ್ರು. ಮುಸ್ಲಿಮ್ಸ್ ಯಾರೂ ದೇವರು ಹಿಡಿತಿರ್ಲಿಲ್ಲ. ನಮ್ಮೂರಲ್ಲಿ ಹೆಂಗಂತಂದರೆ ದೊಡ್ಡ ಅಲೈಕುನಿ, ಅದ್ರ ತುಂಬ ಎಷ್ಟು ಕಟ್ಟಿಗೆ ಅಂದರೆ ಬೆಂಕಿ ಅಲೈಕುನಿ ತುಂಬ ಭಾಳ ದಿಂಗ್ ಉರಿಯುವಂಥದ್ದು. ಒಂದು ಆಳು ಎತ್ತರದಷ್ಟು ಬೆಂಕಿ ಬೀಳೋದು ಮತ್ತು ಅದರೊಳಗಡೆ ಮೊಹರಂ ದೇವರುಗಳ ಜಿಗಿಯೋದು, ಆ ದೆವ್ವಗಳು ಬರೋದು, ಅದನ್ನು ಬಿಡಿಸೋದು, ಅದು ಒಂದು ರೀತಿ ಮೌಢ್ಯತೆ ಕೆಲವು ಸರಿ ಅಂತ ಅನಿಸಿದ್ರು ಕೂಡ ಗೊತ್ತಿಲ್ಲ, ಅದು ಒಂದು ರಿಚುವಲ್ ಆಗಿ ಎಲ್ಲರೂ ಅಲ್ಲಿ ಸೇರೋದಕ್ಕೆ ಒಂದು ಹಬ್ಬ ಆಗಿ ಆಚರಿಸೋದಕ್ಕೆ ಅದು ಕಾರಣ ಆಗ್ತಾಯಿತ್ತು. ಆಮೇಲೆ ಇನ್ನು ಕೆಲವರು ಅದು ಎಲ್ಲ ಥರದ್ದು ಮೊಹರಂ ಹಬ್ಬ ಅಂದರೆ ಎಲ್ಲ ಥರದ್ದು ಇರುತ್ತೆ, ಅಲ್ಲಿ ಮನೋರಂಜನೆ ಇರ್ತೈತಿ. ಈಗಿನ ಯಾರೋ ಕೆಲವರು ಎಂದೂ ಕುಡಿದೇ ಇರೋರು ಕೆಲವು ಸರಿ ಕುಡಿದು ಆ ಕೋಲ್ ಹಾಕೋದು, ಅವರು ಸ್ಟೆಪ್ ಹಾಕೋದು, ದೊಡ್ಡ ಏನು ಈ ನಗಗಳನ್ನು ತಗೊಂಡೆ ಆ ನಗಗಳನ್ನ ತಗೊಂಡೆ ಹೆಜ್ಜೆ ಆಡೋದು, ಅದು ಭಾಳ ಮೆಮೊರೇಬಲ್ ಅಂತಂದ್ರೆ ಬಂಡಿ ನೊಗ ಇರ್ತದೆ, ದೊಡ್ಡ ನೊಗ ಅಂತಂತ ನೊಗ ತಗೊಂಡೆ ಹೆಜ್ಜೆ ಆಡ್ತಾ ಇದ್ರು ಕೆಲವರು ಕುಡಿದು ನಶೆ ಒಳಗಡೆ, ಹಾಗೆಲ್ಲ ಇರ್ತಾಯಿತ್ತು. ಆಮೇಲೆ ಸಕ್ಕರೆ ವಹಿಸೋದು, ಅದೆಲ್ಲ ಭಾಳ ಬ್ಯೂಟಿಫುಲ್ ಆಗಿರುವಂಥ ನೆನಪುಗಳು ಆ್ಯಕ್ಚುಲಿ ನಮ್ಮೂರಲ್ಲಿರುವಂಥದ್ದು. ಅಂದರೆ ನಮ್ಮ ಬಾಲ್ಯಕಾಲದಲ್ಲಿ ಇಡೀ ಬಾಲ್ಯಕಾಲವನ್ನು ಸಡಗರದಲ್ಲಿ ಇಟ್ಟಿರುವಂಥ ಮತ್ತು ನಮ್ಮ ನೆನಪಿನಲ್ಲಿ ಭಾಳ ಪವರ್ಫುಲ್ ಆದಂಥ ಅದು ಹಬ್ಬ ಮೊಹರಂ ಅದು ಆ್ಯಕ್ಚುಲಿ. ಹಾಗಾಗಿ ಅದ್ರ ಬಗೆಗೆ ನನ್ನ ವಾರಿಗೆಯವರೆಗೆ ಅದರ ನೆನಪುಗಳೆಲ್ಲ ಇದ್ದಾವೆ. ಬಟ್ ಅದು ಈಗ ಶಿಫ್ಟ್ ಆಗಿದೆ. ಈಗ ಅದು ಯಾವ ರೀತಿ ಶಿಫ್ಟ್ ಆಗಿರ್ಬೋದು ಅಂದರೆ ಅದು ನಾನು ಹೇಳಿದ ಹಾಗೆ ಒಂದು ವಿಘಟನೆ ಅನ್ನುವಂಥದ್ದು ಹಳ್ಳಿಗಳಲ್ಲಿ ಶುರುವಾಯಿತು. ಅದು ಬೇರೆ ಬೇರೆ ಕಾರಣಕ್ಕೆ ಶುರುವಾಯಿತು. ನೆನಪಿನ ಹಳ್ಳಿ ಅಂತ ಒಂದು ಪುಸ್ತಕ ಇದೆ ಅದರಲ್ಲಿ. ಆಮೇಲೆ ಲೋಹಿಯಾ ಕೂಡ ಹಳ್ಳಿಗಳ ಬಗೆಗೆ ಭಾಳ ಬ್ಯೂಟಿಫುಲ್ ಆಗಿ ಬರ್ತಾರೆ. ಹಳ್ಳಿ ಒಂದು ಜಾತಿಯ ಕಾರಣಕ್ಕೆ ಮತ್ತೊಂದು ಅಧಿಕಾರದ ಕಾರಣಕ್ಕೆ ಎಲ್ಲ ವಿಘಟನೆ ಆಗ್ತಾ ಬಂದಿರೋದು ಇವತ್ತಿಗೆ ಗೊತ್ತಾಗ್ತಾ ಇದೆ. ಅದು ಯಾವಾಗ ರಾಜಕಾರಣ ನೇರವಾಗಿ ಒಂದು ಜಾತಿಯನ್ನು ವಿಘಟನೆ ಮಾಡ್ತೋ, ಆ ಜಾತಿಗಳು ವಿಘಟನೆ ಆದಾಗಲ ಅದೆಲ್ಲದೂ ಕೂಡ ಇಡೀ ಒಂದು ಊರಿನ ಕಲ್ಚರ್ ಮೇಲೆ, ಊರಿನ ಆಚರಣೆಗಳ ಮೇಲೆ, ಊರಿನ ಜಾತ್ರೆಗಳ ಮೇಲೆ ಪರಿಣಾಮ ಬೀರಕ್ಕೆ ಶುರುವಾಯಿತು. ಎಷ್ಟರ ಮಟ್ಟಿಗೆ ಅಂದರೆ ನಮ್ಮ ಅಂಬೇಡ್ಕರ್ ಹೇಳಿದಾಗ ಅಕ್ಷರ ಕಲಿತರೆ ನಾವೆಲ್ಲ ಎಜುಕೇಟ್ ಆಗಬೇಕಾಗಿತ್ತು, ಎಲ್ಲ ಆಗಬೇಕಾಗಿತ್ತು. ಆದರೆ ಏನಾಗ್ತಾಯಿದೆ ಪರಿಸ್ಥಿತಿ ಅಂತಂದರೆ ಈ ನವಸಾಕ್ಷರರು ಇದ್ದಾರಲ್ಲ, ಅವು ನಮ್ಮ ಜನಪದರಿಗಿಂತ ಭಾಳ ಅಪಾಯಕಾರಿಯಾಗಿ ಇವತ್ತು ಕಾಣಿಸ್ತಾ ಇದ್ದಾರೆ. ನೀವು ಎಷ್ಟರ ಮಟ್ಟಿಗೆ ಅಂತಂದರೆ ಇಡೀ ಊರನ್ನು ಕಂಟ್ರೋಲಿಗೆ ತಗೊಂಡು ವಿಘಟನೆ ಮಾಡಿಬಿಟ್ರೆ ಪೂರ್ತಿ. ಈಗ ಭಾರತೀಯ ನೀವು ಬಹುತೇಕ ಹಳ್ಳಿಗಳನ್ನು ತಗೊಂಡ್ರೆ ಈಗ ಎಷ್ಟು ವಿಘಟನೆ ಆಗ್ಯಾವ ಅಂತಂದರೆ, ನೀವು ಒಬ್ಬರ ಸಾವಿಗೆ ಮತ್ತೊಂದು ಸಮುದಾಯದವರು ಹೋಗದೇ ಇರುವಂಥ ಸ್ಥಿತಿ ಇವತ್ತು ಬಹುತೇಕ ಹಳ್ಳಿಗಳು. ಸಾವಿನಲ್ಲಿ ಅವಾಗ ಎಲ್ಲರೂ ಸೇರ್ತಾ ಇದ್ರು. ಊರಿಗೆ ವೈರತ್ವವನ್ನು ಮರೆತು, ದ್ವೇಷವನ್ನು ಮರೆತು ಒಂದು ಸಾವಿಗೆ ಎಲ್ಲರೂ ಸೇರ್ತಾ ಇದ್ರಲ್ಲ, ಇವತ್ತು ಹಾಗಾಗ್ತಾ ಇಲ್ಲ. ಒಂದು ಸಾವಿನಲ್ಲೂ ಕೂಡ ಪಾಲಿಟಿಕ್ಸ್ ಕಾಣಿಸ್ತಾ ಇದೆ. ಭಾರತೀಯ ಯಾವುದೇ ಹಳ್ಳಿಯನ್ನು ತಗೊಳ್ರಿ, ಬರೀ ಒಂದು ಸಣ್ಣ ಉತ್ತರ ಕರ್ನಾಟಕದ ಹಳ್ಳಿ ಅಂತಲ್ಲ. ಅಂದರೆ ಜಾತಿಯ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಮತ್ತು ಅಧಿಕಾರದ ಹೆಸರಿನಲ್ಲಿ ಹಳ್ಳಿಗಳೆಲ್ಲ ವಿಘಟನೆ ಆಗ್ತಾ ಇದ್ದಾವೆ. ಈ ವಿಘಟನೆ ಅನ್ನುವಂಥದ್ದು ಬಹಳ ಅಪಾಯಕಾರಿ. ಇದು ಬರೀ ಒಂದು ಸೌಹಾರ್ದತೆಯ ರಿಚುವಲನ್ನು ಅಷ್ಟೇ ಹಾಳು ಮಾಡ್ತಾ ಇಲ್ಲ, ಇಡೀ ನಮ್ಮ ಡೆವಲಪ್ಮೆಂಟನ್ನು ಅದು ಹಾಳು ಮಾಡ್ತಾ ಇದೆ. ಹಾಗಾಗಿ ಒಬ್ಬರ ಮುಖ ಒಬ್ಬರು ನೋಡದೇ ಇರುವಂಥ ಸ್ಥಿತಿ ಹಳ್ಳಿಗಳಲ್ಲಿ ಇವತ್ತು ನಿಮ್ಗೆ ಕಾಣಿಸುತ್ತೆ. ಬೇಕಾದ್ರೆ ನೀವು ಒಂದು ಫೀಲ್ಡ್ ವರ್ಕ್ ಮಾಡಿದ್ರೆ ಅದು ಕಾಣಿಸ್ತದೆ. ಅದು ಈಗ ನೀವೇ ಹೇಳಿದಂತೆ, ಅಂಬೇಡ್ಕರ್ ಅವರು ಹೇಳಿದಂತೆ, ಎಜುಕೇಷನ್ ಪಡೆದಂತೆ, ನಾವು ಶಿಕ್ಷಣ ಪಡೆದಂತೆ ಜಾತಿ ವಿನಾಶದತ್ತ ನಾವು ಸಾಗಬೇಕಾಗಿತ್ತು. ಆದರೆ ನಾವು ಆಧುನಿಕರಾದಂತೆ ಮತ್ತು ಸುಶಿಕ್ಷಿತರಾದಂತೆ ಮತ್ತೆ ಜಾತಿ ಗಂಟುಗಳು ಅಂಥದ್ದು. ಈಗ ತಳ ಸಮುದಾಯಗಳು, ಶೂದ್ರ ದಲಿತ ಕಮ್ಯುನಿಟಿಗಳು, ಅವರಿಗೆ ಜಾತಿಗೆ ಅಲ್ಲಿ ಗುರುತಿಸ್ಕೊಳ್ಳುವ ಅಸ್ಮಿತೆ ಅವ್ರದ್ದೇ ಬೇರೆ ಕಾರಣ ಇರುತ್ತೆ. ಅದು ಮೇಲ್ಜಾತಿಯವರು ಕೂಡ ಜಾತಿ ಸಂಘಟನೆಗಳಲ್ಲಿ, ಜಾತಿ ಸಂಭ್ರಮಗಳಲ್ಲಿ ತೋರಿಸ್ಕೊಳ್ತಾರಲ್ಲ, ಇದಕ್ಕೇನು ಹೇಳ್ತೀರಿ? ಈಗ ಲೋಹೆ ಒಂದು ಮಾತು ಹೇಳ್ತಾನೆ. ಲೋಹೆ ಏನು ಹೇಳ್ತಾರೆ ಅಂದರೆ, ಈ ಜಾತಿ ಸಮಾವೇಶ ಮಾಡೋದು ಅಥವಾ
ಜಾತಿ ಗುಂಪು ಮಾಡೋದೈತಲ್ಲ ತಪ್ಪಲ್ಲ ಅಂತ ಹೇಳ್ತಾರೆ. ಯಾರು ಮಾಡಬೇಕು ಅಂತಂದರೆ ಈ ತಬ್ಬಲಿ ಸಮುದಾಯಗಳಿದಾವಲ್ಲ, ತಬ್ಬಲಿ ಸಮುದಾಯಗಳು ನೀವು ಜಾತಿ ಸಮಾವೇಶನ ಮಾಡಿದರೆ ಅಥವಾ ಜಾತಿಯಿಂದ ನೀವು ಯೂನಿಟ್ ಆಗೋದು ತಪ್ಪಲ್ಲ ಅಂತ ಹೇಳ್ತಾನೆ. ಬಟ್ ಮೇಲ್ವರ್ಗಗಳಾದರೆ ಏನಾಗುತ್ತೆ, ಈಗಾಗಲೇ ಅವರು ಒಂದು ಅಧಿಕಾರವನ್ನು ಅನುಭವಿಸಿದ್ದಾರೆ, ಆಮೇಲೆ ಆರ್ಥಿಕವಾಗಿ ಚೈತನ್ಯಶೀಲರಾಗಿದ್ದಾರೆ. ಹಾಗಾಗಿ ಒಂದು ಸಾಕ್ಷರತೆಯ ಪ್ರಮಾಣ ಹೆಚ್ಚಲಿಕ್ಕೆ, ಆರ್ಥಿಕವಾಗಿ ಸಬಲರಾಗಲಿಕ್ಕೆ ಸಣ್ಣ ಸಣ್ಣ ಸಮುದಾಯಗಳು ಗುಂಪಾಗಿ ಮಾಡೋದು ತಪ್ಪಲ್ಲ ಅಂತ ಲೋಹಿಯಾ ಕೂಡ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಅವರು. ಅದು ನನಗೂ ಕೂಡ ನಿಜ ಅಂತ ಅನಿಸುತ್ತೆ. ಯಾಕಂತಂದರೆ ಈ ತಬ್ಬಲಿ ಸಮುದಾಯಗಳು ನಾವು ಅಂದ್ಕೊಂಡ ಹಾಗೆ ಇನ್ನೂ ಅಕ್ಷರವಂತರಾಗಿಲ್ಲ, ಆರ್ಥಿಕವಾಗಿ ಚೈತನ್ಯಶೀಲರಾಗಿಲ್ಲ ಅವರು. ಅವತ್ತಿನ ದುಡಿಮೆಯನ್ನು ಅವತ್ತೇ ದುಡ್ಡು ತಿನ್ನುವಂಥ ಸಾಕಷ್ಟು ಕುಟುಂಬಗಳು ನಮ್ಮ ಹಳ್ಳಿಗಳಲ್ಲಿ ಸಿಗ್ತಾರೆ ಇವತ್ತು. ಹಾಗಾಗಿ ಈ ಜಾತಿ ಸಂಘರ್ಷ ಅನ್ನುವಂಥದ್ದು ಇದು ಸಣ್ಣ ಸಣ್ಣ ಸಮುದಾಯಗಳ ಸಮಸ್ಯೆ ಅಲ್ಲ. ಇದು ಈ ಬಲಿಷ್ಠ ಸಮುದಾಯಗಳೇ ಈಗ ಒಂದು ಓಟಿನ ಭಾಗವಾಗಿ, ಮತದಾರರ ಎಲೆಕ್ಷನ್ನಿನ ಭಾಗವಾಗಿ, ಚುನಾವಣೆಯ ಭಾಗವಾಗಿ ಈ ಒಂದು ವಿಂಗಡಣೆಯನ್ನು ಮಾಡ್ತಾ ಇದ್ದಾವೆ ಅಂತ ನಮಗನ್ಸುತ್ತೆ. ಅದು ಈಗ ನೋಡ್ರಿ, ಎಷ್ಟಂತಾರೆ ಹಳ್ಳಿ ಒಳಗಡೆ ಹೋದರೆ ಊರಿನ ಅಷ್ಟೂ ಜನರು ಕೂಡ ತಮ್ಮ ಜಾತಿಯ ಬಗ್ಗೆ ಅದು ಪ್ರಜ್ಞೆ ಅಂತ ಅನ್ನಂಗಿಲ್ಲ, ಅದಕ್ಕೆ ಪ್ರಜ್ಞೆ ಅಂತ ಅನ್ಬಾರ್ದು. ಅದಕ್ಕೆ ಜಾತಿಯ ಬಗ್ಗೆ ಕಾನ್ಸಿಯಸ್ ಆಗಿ ನಾವು ತಮ್ಮ ಜಾತಿಗಳನ್ನು ಅವರು ಬಲಿಷ್ಠವಾಗಿ ಮೆರವಣಿಗೆ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ಅವರು. ಬಟ್ ಇದು ಭಾಳ ಅಪಾಯಕಾರಿ, ಇದು ಭಾಳ ಅಪಾಯಕಾರಿ. ಆಮೇಲೆ ನೀವು ಹಳ್ಳಿಗಳಲ್ಲಿ ಬಡತನ ಹೋಗಿದೆಯಾ ಹೋಗಿಲ್ಲ, ಸಾಕ್ಷರತೆ ಅಷ್ಟು ಪ್ರಮಾಣದಲ್ಲಿ ಬಂದಿದೆಯಾ ಇನ್ನೂ ಬಂದಿಲ್ಲ, ಡೆವಲಪ್ಮೆಂಟ್ ಅಷ್ಟು ಪ್ರಮಾಣದಲ್ಲಿ ಬಂದಿದೆಯಾ ಅದು ಬಂದಿಲ್ಲ. ನೀವು ನೋಡಿರಿ, ಒಂದು ಸಣ್ಣ ಹಳ್ಳಿಗೆ ಹೋದರೆ, ನಿಮ್ಮ ಹಳ್ಳಿಗೆ ವಾಪಸ್ ಹೋದರೆ, ನೀವು ನಿಮ್ಮ ಬಾಲ್ಯಕಾಲದಲ್ಲಿ ರಿಪೇರಿ ಆಗ್ತಾ ಇದ್ದಂಥ ರಸ್ತೆ ಈ ಹೊತ್ತಿಗೂ ರಿಪೇರಿ ಆಗ್ತಾ ಇದೆ. ನೀವು ಯಾವಾಗಲೂ ಹೋದರೂ ಕೂಡ ಊರಿನ ಹಳ್ಳಿ ರಸ್ತೆ ಯಾವಾಗಲೂ ನೀವು ಅದು ತೆಗೆಯೋದು, ಸಿಮೆಂಟ್ ಹಾಕೋದು ಯಾವಾಗಲೂ ಮಾಡ್ತಾ ಇರ್ತೀವಿ. ಪ್ರತಿ ವರ್ಷ ಮಾಡ್ತಾರೆ. 20-30 ವರ್ಷ ಬೇಕು ಒಂದು ರೋಡ್ ರಿಪೇರಿ ಆಗಲಿಕ್ಕೆ. ಅಂದರೆ ಕರಪ್ಷನ್ ಅಲ್ಲೂ ಕೂಡ ನೀವು ಬಂದಿದೆ. ಯಾರು ಕರಪ್ಷನ್ ಮಾಡ್ತಾರೆ? ಅದೇ ಪಂಚಾಯತಿಯ ಭಾಗವಾಗಿರುವಂಥ 10 ಜನ ಸೇರ್ಕೊಂಡು ಮಾಡ್ತಾ ಇರ್ತಾರೆ. ಅಂದರೆ ಒಂದು ಸಣ್ಣ ಹಳ್ಳಿ ಅಂತ ಬಂದರೆ ಆ ಹಳ್ಳಿಯ ಒಂದು ಅಧಿಕಾರಶಾಹಿ ಇದೆ ಅಲ್ಲ, ಆ ಇಡೀ ಅಧಿಕಾರಶಾಹಿ ಒಂದು 5% ಜನ ಏನಿರ್ತಾರೆ ಅವರು ಇಡೀ ಹಳ್ಳಿಗಳನ್ನು ನಾಶ ಮಾಡ್ತಾ ಇದ್ದಾರೆ. ಅವರು ಒಂದು ಬ್ರೈನ್ ವಾಶ್ ಆಗ್ತಾ ಇದೆ. ಅದು ಜನರು ಕೂಡ ಏನಾಗ್ತಾ ಇದ್ದಾರೆ, ಆ ಕರಪ್ಷನ್ಗೆ ಒಳಗಾಗ್ತಾ ಇದ್ದಾರೆ. ಹಾಗಾಗಿ ಒಂದು ಸಣ್ಣ ಸಣ್ಣ ಹಳ್ಳಿಗಳು ಡೆವಲಪ್ಮೆಂಟ್ ಆಗದೆ ಅಲ್ಲಿ ರಿಚುವಲ್ಗಳು ಕೂಡ ಹೋಗ್ತಾ ಇದ್ದಾವೆ, ಊರುಗಳು ಕೂಡ ವಿಘಟನೆ ಆಗ್ತಾ ಇದ್ದಾವೆ. ಹಾಗಾಗಿ ಸೌಹಾರ್ದತೆ ಪರಂಪರೆ ಅನ್ನುವಂಥದ್ದು, ಸೌಹಾರ್ದತೆ ಅನ್ನುವಂಥದ್ದು ಒಂದು ಕದಡಿದ ನೀರಿನ ಹಾಗೆ ಅದು ಹಳ್ಳಿಗಳಲ್ಲಿ ಕಾಣಿಸ್ತಾ ಇದೆ ಇವತ್ತು. ಬಟ್ ಅದು ತಿಳಿ ಆಗ್ಬೇಕು. ಸೌಹಾರ್ದತೆ ಪರಂಪರೆ ಕದಡಲಿಕ್ಕೆ ಬಹುಶಃ ಇತ್ತೀಚೆಗೆ ಈಗ BJP ಅಂತ ಕೋಮುವಾದಿ ಪಕ್ಷ ಇರ್ಬೋದು, ಅಥವಾ RSS ನಂಥ ಮೂಲಭೂತವಾದ ಸಂಘಟನೆ ಅವು ಕೂಡ ಉತ್ತರ ಕರ್ನಾಟಕ ಹಳ್ಳಿಗಳಿಗೆ ಪ್ರವೇಶ ಪಡಿತಾ ಇದ್ದಾವೆ. ಸೊ ಅದು ಕೂಡ ಕಾರಣ ಇರ್ಬೋದಾ? ಇಲ್ಲ, ಬರೀ ಅವೆರಡೇ ಕಾರಣ ಅಂತ ನನಗೆ ಅನ್ಸಂಗಿಲ್ಲ. ನೀವು ಒಟ್ಟು ಆಡಳಿತ ಮಾಡುವಂಥ ಎಲ್ಲ ಸರ್ಕಾರಗಳು ಕೂಡ ಅದರಲ್ಲಿ ಪಾಲುದಾರರು ಮತ್ತು ಎಲ್ಲರೂ ಹೊಣೆಗಾರರು. ಅವರು ಈವನ್ ಭಾಳ ಸರಿ ಏನಾಗುತ್ತೆ, A ಟೀಮ್ B ಟೀಮ್ನ ಹಾಗೆ ನಂಗೆ ತೋರ್ತಾ ಇದ್ದಾವೆ. ನೀವು ಅಂದರೆ ಸೈದ್ಧಾಂತಿಕವಾಗಿ ಯಾವ ಕೂಡ ಅಷ್ಟು ಬಲಿಷ್ಠವಾಗಿ ಅಥವಾ ಸೈದ್ಧಾಂತಿಕವಾಗಿ ಸ್ಪಷ್ಟತೆ ಇಲ್ಲ, ಒಂದು ಸ್ಪಷ್ಟ ವೈಚಾರಿಕತೆ ಇಲ್ಲ. ಅಂದರೆ ನೀವು ರಾಜಕಾರಣ ಅನ್ನುವಂಥದ್ದು ಹೆಚ್ಚು ವ್ಯಾವಹಾರಿಕ ಆಗ್ತಾ ಇದೆ. ಅದು ಮಾನವೀಯ ಗುಣವನ್ನು ಕಳ್ಕೊಂಡಿದೆ. ನಿಮಗೆ BJP, ಕಾಂಗ್ರೆಸ್ಸು, JDS ಇನ್ನೊಂದು ಪಕ್ಷ ಅಂತ ನೀವು ಹೇಳ್ಬೋದು. ಬಟ್ ಎಲ್ಲವೂ ಸೇರಿನೇ ಇದು ಒಂದು ಸೌಹಾರ್ದತೆಯನ್ನು ಕದಡಿದ ರೀತಿಯಲ್ಲಿ ಛಿದ್ರಗೊಳಿಸಿದವಂತ ನನಗೆ ಅನಿಸ್ತಾ ಇದೆ. ಇನ್ನೊಂದು ಪ್ರಶ್ನೆ, ಮುಖ್ಯವಾದ ಪ್ರಶ್ನೆ ಅಂದರೆ ಪ್ರಾದೇಶಿಕ ಅಸಮಾನತೆ ಬಗ್ಗೆ. ನೀವು ಉತ್ತರ ಕರ್ನಾಟಕದಿಂದ ಇವತ್ತು ಬೆಂಗಳೂರಿಗೆ ಬಂದಿದ್ದೀರಿ. ಸೊ ಅದು ಬಂದಿರೋದು ನಿಮ್ಮ ಅಕ್ಷರ ಸಂಗಾತವನ್ನು ಪ್ರಿಂಟ್ ಮಾಡೋ ಕೆಲಸಕ್ಕಾಗಿ. ಅಂದರೆ ಸಣ್ಣ ಪುಟ್ಟ ಕೆಲಸಕ್ಕಾಗಿಯೂ ನಾವು ಉತ್ತರ ಕರ್ನಾಟಕದ 500-600 ಕಿಲೋಮೀಟರ್ ಪ್ರಯಾಣ ಮಾಡ್ಕೊಂಡು ಇಲ್ಲಿಗೆ ಬರುವಂಥದ್ದು. ಹೌದು. ಒಟ್ಟು ರಾಜಕೀಯ ಆಗಿರ್ಬೋದು, ಸಾಂಸ್ಕೃತಿಕ ಆಗಿರ್ಬೋದು, ಎಲ್ಲ ರೀತಿಯ ಈ ಪ್ರಾದೇಶಿಕ ಅಸಮಾನತೆ ಇದೆಯಲ್ಲ, ಅದನ್ನು ನಾವು ಬೆಂಗಳೂರನ್ನೇ ನೆಚ್ಚಿಕೊಳ್ಳುವಂಥದ್ದು ಅನಿವಾರ್ಯತೆ ಇದೆ. ಇದು ಯಾವಾಗ ಹೋಗುವಂತಂದರೆ, ನಾವು ಉತ್ತರ ಕರ್ನಾಟಕ ತಾರತಮ್ಯ ಮಲತಾಯಿ ಧೋರಣೆ ಹೋಗಬೇಕಾ, ಅಥವಾ ಕೆಲವು ರಾಜಕಾರಣಿಗಳು ಉತ್ತರ ಕರ್ನಾಟಕ ಸಪ್ರೇಟ್ ಕರ್ನಾಟಕ ಬೇಕು, ಪ್ರತ್ಯೇಕ ಕರ್ನಾಟಕ ಮಾಡ್ತೀವಿ ಅಂತ ಅವರು ತಮ್ಮ ಬೇಳೆ ಬೇಯಿಸ್ಕೊಳ್ಳೋ ಸಂದರ್ಭದಲ್ಲಿ ಹೇಳ್ತಾರೆ. ಇಲ್ಲ, ನೀವು ಹೇಳ್ದಂಗೆ ಒಂದು ಪ್ರಾದೇಶಿಕ ಅಸಮಾನತೆ ಉತ್ತರ ಕರ್ನಾಟಕಕ್ಕೆ ಯಾವಾಗಲೂ ಇದೆ. ಅಂದರೆ ನೀವು ಮತ್ತೊಂದು ರಾಜ್ಯ ಮಾಡಬೇಕು ಆ ಥರದ್ದು ನನಗೆ ಅಪೇಕ್ಷೆ ಇಲ್ಲ. ಆದರೆ ಪ್ರಾದೇಶಿಕ ಅಸಮಾನತೆ ಇರುವಂಥದ್ದು ನಿಜ ಕಾಣಿಸುತ್ತೆ. ಅದು ನೀವು ಎಲ್ಲ ಕ್ಷೇತ್ರದಲ್ಲೂ, ಉದಾಹರಣೆಗೆ ಸಾಹಿತ್ಯ ಅಕಾಡೆಮಿಗಳು, ಈ ಥರದ್ದು ಬೇರೆ ಬೇರೆ ನೀವು ಗೌರ್ಮೆಂಟಿನ ಟ್ರಸ್ಟ್ಗಳೆಲ್ಲ ತಗೊಂಡ್ರೆ ಪ್ರಾತಿನಿಧ್ಯ ನಮ್ಮಲ್ಲಿ ಭಾಳ ಜನ ಕಡಿಮೆ. ಅಧ್ಯಕ್ಷರಾಗೋದಿರ್ಬೋದು, ಇನ್ನೊಂದು ಆಗೋದಿರ್ಬೋದು.
ಅಥವಾ ನೀವು ರಾಜಕೀಯ ಪ್ರಾತಿನಿಧ್ಯ ಬಂದಾಗಲೂ ಕೂಡ ನಮ್ಮಲ್ಲಿ ಖಾತೆ ಹಂಚಿಕೆ ಆದಾಗ ನಮ್ಮಲ್ಲಿ ಯಾವ ಥರದ ಸಚಿವ ಸ್ಥಾನಗಳು ನಮ್ಮ ಭಾಗದವ್ರಿಗೆ ಕೊಡ್ತಾರೆ, ಅವೆಲ್ಲ ಎಲ್ಲ ಪಕ್ಷಗಳಿದ್ದಾಗಲೂ ಆಗಿದೆ. ಅದು ಅಂದರೆ ಪ್ರಾದೇಶಿಕ ಅಸಮಾನತೆ ಅನ್ನುವಂಥದ್ದು ಅದು ಬಹಳ ಕಾಲದಿಂದ ಐತಿ. ಅಂದರೆ ಈಗ ನೋಡಿರಿ, ಬೆಳಗಾವಿಯಲ್ಲಿ ಈಗ ಅದ್ರ ಕಾರಣವಾಗಿಯೇ ಬೆಳಗಾವಿಯಲ್ಲಿ ಅಧಿವೇಶನ ಅದೆಲ್ಲ ಮಾಡ್ತಾ ಇದ್ದಾರೆ. ಬಟ್ ಅಷ್ಟು ಮಾಡಿದಾಗ್ಲೂ ಕೂಡ ನೀವು ಉತ್ತರ ಕರ್ನಾಟಕದ ಪ್ರದೇಶಗಳನ್ನು ಅಥವಾ ಊರುಗಳನ್ನು ನೋಡಿದರೆ, ಅಥವಾ ಬೆಂಗಳೂರು ಭಾಗದ ಊರುಗಳನ್ನು ನೋಡಿದರೆ ನಿಮ್ಮ ಡೆವಲಪ್ಮೆಂಟ್ ಎರಡೂ ನೀವು ತೌಲನಿಕವಾಗಿ ನೋಡಿದ್ರೆ ನಿಮ್ಮ ಡೆವಲಪ್ಮೆಂಟ್ ಕಾಣಿಸುತ್ತೆ. ಅದು ಸುಮಾರು ಬೆಂಗಳೂರು ಅಥವಾ ದಕ್ಷಿಣ ಕನ್ನಡದಕ್ಕಿಂತ ಉತ್ತರ ಕರ್ನಾಟಕ ಒಂದು 10 ವರ್ಷ ಆದರೂ ಹಿಂದೆ ಇದೆ ಅಂತ ನನಗನ್ಸುತ್ತೆ. ಬಟ್ ಆ ತಾರತಮ್ಯವನ್ನು ಹೋಗಿಸ್ಲಿಕ್ಕೆ ಸರ್ಕಾರಗಳು ಮನಸ್ಸು ಮಾಡಬೇಕು, ಅಥವಾ ನಮ್ಮ ಭಾಗದ ಜನಪ್ರತಿನಿಧಿಗಳು ಕೂಡ ಮನಸ್ಸು ಮಾಡಬೇಕು, ಧ್ವನಿ ಎತ್ತಬೇಕು. ವಿಧಾನಸೌಧದಲ್ಲಿ ಅವ್ರ ಧ್ವನಿ ಎಲ್ಲಿ ಕೇಳಿಸ್ತಾ ಇದೆ? ಮಾತಾಡೋಂಗಿಲ್ಲ, ಹೆಚ್ಚು ಮಾತಾಡೋಂಗಿಲ್ಲ. ಅಂದರೆ ನಮ್ಮ ಭಾಗದ ಜನಪ್ರತಿನಿಧಿಗಳ ಒಂದು ಅವ್ರ ಮನಸ್ಥಿತಿನೂ ಕೂಡ ಅದಕ್ಕೆ ಕಾರಣ ಇದೆ. ಅವ್ರಿಗೆ ಕೂಡ ಎಚ್ಚರಿಕೆ ಇರಬೇಕು. ನಾವು ಏನೇನು ಪ್ರತಿನಿಧಿಸ್ತಾ ಇದ್ದೀವಿ, ಯಾವ ಭಾಗದಿಂದ ಹೋಗಿದ್ದೀವಿ, ನಮ್ಮ ಭಾಗದ ಸಚಿವರುಗಳಿಗೆ, ರಾಜಕಾರಣಿಗಳಿಗೂ ಕೂಡ ಎಚ್ಚರಿಕೆ ಇರಬೇಕು. ಅದು ಮೊದಲ ಇತ್ತು ಅಂತ ನನಗನ್ಸುತ್ತೆ. ಮೊದಲಿನ ಒಂದು ಹಳೆ ರಾಜಕಾರಣಿಗಳಿಗೆ ಹೋಲಿಸಿದರೆ ಅದು ಒಂದು ವಿಷನ್ ಇತ್ತು ಆ್ಯಕ್ಚುಲಿ ಅವ್ರಿಗೆ. ಬಟ್ ಈಗ ಒಂದು ವಿಷನ್ ಇಲ್ಲದೆ ಇರುವಂಥ ಒಂದು ರಾಜಕಾರಣ ಚಾಲ್ತಿ ಇದೆ. ಆ ಕಾರಣಕ್ಕಾಗಿ ಪ್ರಾದೇಶಿಕ ಅಸಮಾನತೆ ಸಮಸ್ಯೆ ಆಗ್ತಾ ಇದೆ, ಭ್ರಾತೃತ್ವದಲ್ಲಿ ಒಡಕು ಉಂಟಾಗ್ತಾ ಇದೆ. ಅಂದರೆ ಒಂದು ವಿಷನ್ ಇಲ್ಲ, ಇವತ್ತಿನ ವಿಷನ್ ಇಲ್ಲ, ಮತ್ತು ಮಾನವೀಯತೆಯ ಒಂದು ಮುಖಗಳಿಲ್ಲ ರಾಜಕಾರಣಕ್ಕೆ. ಮತ್ತು ಭಾಳ ಮೇಜರ್ ರಾಜಕಾರಣ ಅನ್ನುವಂಥದ್ದು, ಅಧಿಕಾರ ಅನ್ನುವಂಥದ್ದು ಭಾಳ ಮುಖ್ಯ. ಅದು ಅಭಿಪ್ರಾಯವನ್ನು ರೂಪಿಸ್ತೈತಿ, ಒಂದು ಕಲ್ಚರನ್ನು ಕಟ್ತೈತಿ, ಒಂದು ಕಲ್ಚರನ್ನು ಕೆಡುತ್ತೈತಿ. ಹಾಗಾಗಿ ರಾಜಕಾರಣ ಒಂದು ನೈತಿಕ ರಾಜಕಾರಣ ಯಾವಾಗ ಚಾಲ್ತಿ ಬರ್ತೈತಿ ಆವಾಗ ಇವೆಲ್ಲ ಸ್ವಲ್ಪ ಸರಿ ಆಗ್ಬೋದು ಅಂತ ನನಗನ್ಸುತ್ತೆ. ಈ ಉತ್ತರ ಕರ್ನಾಟಕದಲ್ಲಿ ಭಾಳ ಮುಖ್ಯವಾಗಿ 12ನೇ ಶತಮಾನದಲ್ಲಿ ಶರಣರ ಚಳವಳಿ ಆಯಿತು. ಅದಾದಮೇಲೆ ನಾವು ಬಂದರೆ 14, 15, 16 ಶತಮಾನದಲ್ಲಿ ಭಕ್ತಿ ಪರಂಪರೆ, ಅವೈದಿಕ ಪರಂಪರೆ ಶುರುವಾಯಿತು. ಈಗ ಇಟಗಿ ಭೀಮವ್ವ ಇರ್ಬೋದು, ಶರೀಫಜ್ಜ ಇರ್ಬೋದು, ಗೋವಿಂದ ಭಟ್ರು ಇರ್ಬೋದು, ನಮ್ಮ ನಾಗಲಿಂಗ ನವಲಗುಂದ ನಾಗಲಿಂಗ ಅಜ್ಜ, ಹುಬ್ಬಳ್ಳಿ ಶಿರಟ್ಟಿ ಫಕೀರೇಶ್ವರರು, ಹುಬ್ಬಳ್ಳಿ ಸಿದ್ದಾರೂಢರು. ಸೊ ಈ ಅಂದರೆ ನೀವು ಶಿರಹಟ್ಟಿ ಫಕೀರೇಶ್ವರ ಅದೇ ಜಿಲ್ಲೆಯವರು, ನಿಮ್ಮ ಪಕ್ಕದಲ್ಲೇ ಹಾವೇರಿ ಶರೀಫಜ್ಜ ಇರೋದು. ಈ ಎಲ್ಲ ಅವೈದಿಕ ಭಕ್ತಿ ಪರಂಪರೆ ಬಗ್ಗೆ ಹೇಳೋದಾದ್ರೆ ಆ ಕಾಲಘಟ್ಟ ಯಾಕಾಗಿ ಶುದ್ರರೇ ತಮ್ಮದೇ ಆದ ಧರ್ಮವನ್ನು, ತಮ್ಮದೇ ಆದ ಧಾರ್ಮಿಕ ಐಡೆಂಟಿಟಿಯನ್ನು ಕಂಡ್ಕೊಳ್ಳಿಕ್ಕೆ ಒಂದು ಧಾರ್ಮಿಕ ಚಳವಳಿ ಶುರುವಾಯಿತು. ಅದ್ರ ಬಗ್ಗೆ ಮಾತಾಡೋದಾದ್ರೆ? ಇಲ್ಲ, ನೀವು ಹೇಳ್ದಂಗೆ ನಾವು ಉತ್ತರ ಕರ್ನಾಟಕ ನೆಲದಲ್ಲಿ ನಾನು ಆಗಲೇ ಹೇಳಿದಾಗೆ ಸೂಫಿ ಸಂತರು, ಶರಣರು ಎಲ್ಲರೂ ಕೂಡ ತಮ್ಮ ಒಂದು ಫಿಲಾಸಫಿ ಇದೆ, ಅಂದರೆ ಜನಮುಖಿಯಾಗಿ ಅವರು ಬದುಕಿದ್ರು, ಬಾಳಿದ್ರು ಅವರು. ಬಟ್ ದಾಖಲೀಕರಣ ಮಾಡುವಾಗ ನಮ್ಮ ಭಾಗದ ಜನ ಅಷ್ಟು ಸರಿಯಾಗಿ ದಾಖಲೀಕರಣ ಆಗಲಿ. ನೀವು ಇಟಗಿ ಭೀಮಮ್ಮನ ಬಗ್ಗೆ ಹೇಳ್ತಾ ಇದ್ರಿ, ಇಟಗಿ ಭೀಮಮ್ಮನ ಬಗೆಗೆ ಅಷ್ಟಾಗಿ ಡಾಕ್ಯುಮೆಂಟೇಷನ್ ಆಗಲಿಲ್ಲ. ಪ್ರಸನ್ನ ಅವರು ಒಂದು ಲೇಖನ ಅವ್ರ ಮೇಲೆ ಏನೋ ಬರೆದ್ರು. ಆಮೇಲೆ ಶಿಶುನಾಳ ಶರೀಫ್ರ ಬಗ್ಗೆ ಅವರು ಒಂದಿಷ್ಟು ಅಶ್ವತ್ತು ಅವರೆಲ್ಲ ಹಾಡುಗಳಿಗೆ ಸೀಮಿತರಾದರು. ಬಟ್ ಅಲ್ಲಿಯೇ ಪರಂಪರೆ ಐತಲ್ಲ, ಆ ಪರಂಪರೆ ನೋಡ್ರಿ, ಉದಾಹರಣೆಗೆ ಮಂಟೇಸ್ವಾಮಿ ಪರಂಪರೆ ಐತಲ್ಲ, ಮಂಟೇಸ್ವಾಮಿ ಪರಂಪರೆಯಷ್ಟೇ ಶ್ರೇಷ್ಠವಾದದ್ದು ಕೂಡ ಉತ್ತರ ಕರ್ನಾಟಕದ ಮೈಲಾರ ಪರಂಪರೆ ಇರ್ಬೋದು, ಆಮೇಲೆ ಸೌದತ್ತಿ ಎಲ್ಲಮ್ಮಂದು ಇರ್ಬೋದು, ಇಟಗಿ ಭೀಮಮ್ಮ ಇರ್ಬೋದು, ಶರೀಫ್ರು ಇರ್ಬೋದು, ಇವೆಲ್ಲ ಇದಾವೆ. ಅಲ್ಲಿ ಸೂಫಿಗಳು ಮತ್ತು ಶರಣರು ಇಡೀ ಕರ್ನಾಟಕಕ್ಕೆ ಒಂದು ಭ್ರಾತೃತ್ವದ ಪರಂಪರೆಯನ್ನು ಅವರು ಕಟ್ಟಿಕೊಟ್ರು. ಬಟ್ ಅದು ಇತ್ತೀಚೆಗೆ ದಾಖಲೀಕರಣ ಸರಿಯಾಗಿ ಆಗ್ತಾ ಇಲ್ಲ. ದಾಖಲೀಕರಣ ಆ ತತ್ವಗಳನ್ನು ಮುಂದೊಯ್ಯೋದಕ್ಕೆ ಆಗ್ತಾ ಇಲ್ಲ. ಕೆಲವರನ್ನು ತಿರುಚುವ ಮತ್ತು ಪವಾಡಕ್ಕೇರಿಸುವ, ದೈವತ್ವಕ್ಕೇರಿಸುವಂಥದ್ದು ಹೆಚ್ಚು ನಮ್ಮಲ್ಲಿ. ಅದು ಕೂಡ ಅಪಾಯ ಅಂತ ಅನ್ಸುತ್ತಾ? ಹೇಗೆ ಅನಿಸುತ್ತೆ? ಇಲ್ಲ, ದೈವತ್ವಕ್ಕೇರಿಸಿದ್ದೇ ಭಾಳ ಅಪಾಯಕಾರಿಯಾಗಿರೋದು. ಈಗ ನಾವು ಶಿಶುನಾಳ ಶರೀಫರ ಹಾಡುಗಳನ್ನು ಅಥವಾ ನಾಗಲಿಂಗ ಅಥವಾ ಭೀಮಮ್ಮನನ್ನು ಏನು ಮಾಡ್ತೀವಿ, ದೈವತ್ವಕ್ಕೇರಿಸಿ ಆರಾಧನೆ ಮಾಡುವ ಹಾಗೆ ಮಾಡ್ತಾ ಇದ್ವಿ. ಆದರೆ ಅವರ ತತ್ವಗಳಿದಾವಲ್ಲ, ಆ ತತ್ವಗಳನ್ನು ಅಳವಡಿಸುವುದಕ್ಕೆ ಮತ್ತು ಅವನನ್ನು ಹಿನ್ನೆಲೆ ಸರಿಸಿ ಬರೀ ಒಂದು ದೈವತ್ವದ ಮುಖವನ್ನು ಮಾತ್ರ ಮುನ್ನೆಲೆ ತರ್ತಾ ಇದ್ವಿ. ಇದು ಕೂಡ ಒಂದು ಅಪಾಯ ಆಗಿದೆ ಅಂತ ನನಗನ್ಸುತ್ತೆ. ಇದೆಲ್ಲ ಈಗ ಹೋಗಿ ಒಂದಿಷ್ಟು ಅವರನ್ನು ಮತ್ತೆ ನಾವು ರೀವಿಸಿಟ್ ಮಾಡುವಂಥ ಕೆಲಸ ಆಗಬೇಕು. ರೀವಿಸಿಟ್ ಮಾಡುವಂಥ ಕೆಲಸ ಆದಾಗ ಏನಾಗ್ತೈತಿ, ಅವರ ಒಂದು ಅಗಾಧತೆಯೂ ಗೊತ್ತಾಗ್ತೈತಿ, ಮತ್ತು ಅವರ ತತ್ವಗಳೇನಿದಾವಲ್ಲ ಆ ತತ್ವಗಳನ್ನು ಮುನ್ನೆಲೆಗೆ ತರೋದಕ್ಕೂ ಸಾಧ್ಯ ಆಗುತ್ತೆ ಅಂತ ನನಗನ್ಸುತ್ತೆ. ಸಾಕಷ್ಟು ಒಟ್ಟು ಉತ್ತರ ಕರ್ನಾಟಕದ ಒಂದು ಸೌಹಾರ್ದ ಪರಂಪರೆಯ ಬಗ್ಗೆ, ಭಾವೈಕ್ಯತೆ ಬಗ್ಗೆ ನಿಮ್ಮ ವಿಚಾರಗಳನ್ನ ಹಂಚಿಕೊಂಡ್ರಿ ಗುರುವಾರ್. ಧನ್ಯವಾದಗಳು. ವೀಕ್ಷಕರಿಗೆ ನಮಸ್ಕಾರ.